Yes, okay. Next, we are going to move to some other branches of biology. They are helpful in the study of biology. ಓಕೆ, ಈಗ ಈ ಬಾಟನಿ ಜುವಾಲಜಿ ಏನು ಮೇನ್ ಬ್ರಾಂಚಸ್ ಹೇಳಿದ್ವಿ, ಅದೇ ಥರ ಏನಪ್ಪ ಅಂದರೆ ಭಾಳಷ್ಟು ಬ್ರಾಂಚಸ್ ಬರುತ್ತೆ. ಆ ಬ್ರಾಂಚಸ್ ಹೆಲ್ಪ್ನಿಂದನೇ ನಾವೇನು ಬಯಾಲಜಿನ ಸ್ಟಡಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಅದನ್ನೇ ಒಂದೊಂದೇ ನೋಡ್ಕೊಂಡು ಹೋಗೋಣ. ಫಸ್ಟು ಯಾವುದು? ಮಾರ್ಫಾಲಜಿ. ಓಕೆ, ಇಲ್ಲಿ ನಾವು ಭಾಳಷ್ಟು ಸಲ ಬಯಾಲಜಿ ಕಲಿಬೇಕಾದ್ರೆ ಈ ಸಬ್ ಬ್ರಾಂಚಸ್ ಅಲ್ಲಿ ನಮಗೆ ಸಪೋರ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಏನಿದೆ ಮಾರ್ಫಾಲಜಿ? ಓಕೆ, ಬಹಳ ಸಿಂಪಲ್ ಇದೆ. ನಾನು ಆಗಲೇ ಹೇಳ್ತೀನಿ, ಲಾಜಿ ರೆಫರ್ಸ್ ಟು ಸ್ಟಡಿ ಅಂತ. ಮಾರ್ಫಾಲಜಿ ಅಂತಂದ್ರೆ ದಿ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ ಆಫ್ ಅನ್ ಆರ್ಗ್ಯಾನಿಸಮ್. ಅಗೇನ್ ಇಟ್ ಈಸ್ ಅ ಬ್ರಾಂಚ್ of biology deals with the study of external feature. Okay, study of external feature of an organism. Okay, so it is a branch of biology deals with the study of external feature of an organism. ಏನು ಎಕ್ಸ್ಟರ್ನಲ್ ಫೀಚರ್ ಅಂತಂದ್ರೆ, ಈಗ ನೀವೇ ನೋಡಿದ್ರೆ ಒಂದು ಪ್ಲಾಂಟ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅಲ್ಲಿ ರೂಟ್ ಇರುತ್ತೆ, ಲೀಫ್ ಇರುತ್ತೆ, ಸ್ಟೆಮ್ ಇರುತ್ತೆ. ಅದು ಇದು ಎಕ್ಸ್ಟರ್ನಲ್ ಫೀಚರ್. ಅದರೊಳಗೆ ಬಂದ್ರಿ ಅಂದ್ರೆ ಲೀಫ್ ಗ್ರೀನ್ ಕಲರ್ ಇರುತ್ತೆ, ಸ್ಟೆಮ್ ಬ್ರೌನ್ ಕಲರ್ ಇರುತ್ತೆ. ಓಲ್ಡ್ ಸ್ಟೆಮ್ ಇತ್ತು ಅಂದ್ರೆ ರೂಟ್ ಅಂಡರ್ ಗ್ರೌಂಡ್ ಪಾರ್ಟ್ ಇರುತ್ತೆ. ಓಕೆ, ಈ ತರ ನಾವು ಏನಪ್ಪಾ ಅಂತಂದ್ರೆ ಸ್ಟಡಿ ಮಾಡೋದನ್ನ ಮಾರ್ಫಾಲಜಿ ಅಂತ ಹೇಳ್ತೀವಿ. ಈಗ ಸೇ ಫಾರ್ ಎಕ್ಸಾಂಪಲ್ ಎನಿಮಲ್ಸ್ ಬಂದ್ರೆ, ಈಗ ನೀರೊಳಗಿರೋ ಫಿಶ್ ಅನ್ನ ಎಕ್ಸಾಂಪಲ್ ತಗೊಳ್ಳಿ. ದೇ ಆರ್ ಹ್ಯಾವಿಂಗ್ ಫಿನ್ಸ್, ರೆಕ್ಕೆಗಳಿರುತ್ತೆ. ದೇ ಆರ್ ಹ್ಯಾವಿಂಗ್ ಸ್ಕೇಲ್ಸ್. ಓಕೆ, ಅದೇ ತರ ಎನಿಮಲ್ ನೆಲದ ಮೇಲೆ ಇರೋನ ಬಂದ್ರೆ ದೇ ಆರ್ ಹ್ಯಾವಿಂಗ್ ಲಿಪ್ಸ್, ಹ್ಯಾಂಡ್, ಓಕೆ, ಲೆಗ್ಸ್, ಫಿಂಗರ್, ಟೋಸ್. ಓಕೆ, ಆ ತರ ಎಲ್ಲ ಫೀಚರ್ಸ್ ಅನ್ನ ಸ್ಟಡಿ ಮಾಡೋದನ್ನ ನಾವೇನಂತ ಹೇಳ್ತೀವಿ? ಮಾರ್ಫಾಲಜಿ ಅಂತ ಹೇಳ್ತೀವಿ. ಓಕೆ, ವೆರಿ ಸಿಂಪಲ್. ಸ್ಟಡಿ ಆಫ್ ಔಟ್ಲುಕ್. ಈಗ ನೀವೇ ನೋಡಿ, ಏನು ಒಂದು ಆರ್ಗ್ಯಾನಿಸಮ್ ನೋಡಿ, ಇದೇ ಆರ್ಗ್ಯಾನಿಸಮ್ ಅಂತ ನಾವು ಪತ್ತೆ ಹಚ್ತೀವಿ. ಸೇ ಫಾರ್ ಎಕ್ಸಾಂಪಲ್ ಕಾಂಗ್ರೋ ಇರ್ಬೋದು, ಸೇ ಫಾರ್ ಎಕ್ಸಾಂಪಲ್ ರಾಬಿಟ್ ಇರ್ಬೋದು, ಸೇ ಫಾರ್ ಎಕ್ಸಾಂಪಲ್ ಓಕೆ ಮೌಸ್ ಇರ್ಬೋದು. ಈಗ ನೀವು ನೋಡಿದ್ರೆ ಅದರಲ್ಲಿ ಸ್ವಲ್ಪ ಏನು ಡಿಫರೆನ್ಸ್ ಇದೆ, ಅದನ್ನ ನಾವು ಏನಪ್ಪಾ ಅಂದ್ರೆ ಮಾರ್ಫಾಲಜಿ. ಇಟ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ ಆಫ್ ಅನ್ ಆರ್ಗ್ಯಾನಿಸಮ್. ಓಕೆ, ಇನ್ನ ನೆಕ್ಸ್ಟ್ ಇದರಲ್ಲಿ ಬರುತ್ತೆ ಯಾವುದು? ಇನ್ನೊಂದು ಬ್ರಾಂಚ್ ಬರುತ್ತೆ, ಎನಾಟಮಿ. ಓಕೆ, ಎನಾಟಮಿ ಅಗೇನ್ ನಾನು ಪ್ರತಿ ಸಲ ರಿಪೀಟೆಡ್ಲಿ ಬರೆಯಲ್ಲ. ಆಲ್ ದೀಸ್ ಆರ್ ಬ್ರಾಂಚಸ್ ಆಫ್ ಬಯಾಲಜಿ. ಎನಾಟಮಿ, ಇಟ್ ಈಸ್ ಅ ಬ್ರಾಂಚ್ ಆಫ್ ಬಯಾಲಜಿ ದಟ್ ಡೀಲ್ಸ್ ವಿತ್ ದಿ ಸ್ಟಡಿ ಆಫ್ internal structure of an organism, by taking sections. ಯಾಕೆಂತಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ನನ್ನ ಬಾಡಿ ಒಳಗೆ ಹಾರ್ಟ್ ಇದೆ, ಲಂಗ್ಸ್ ಇದೆ, ಓಕೆ, ಕಿಡ್ನಿ, ಸ್ಟಮಕ್, ಆಲ್ ಫೀಚರ್ಸ್ ಆರ್ ದೇರ್, ಆಲ್ ಆರ್ಗನ್ಸ್ ಆರ್ ದೇರ್. ಇವನ್ನ ನಾವು ಹೊರಗಡೆಯಿಂದ ನೋಡಿದ್ರೆ ಕಾಣಿಸಲ್ಲ. ಅವನೇನು ಮಾಡ್ಬೇಕು ನಾವು ಅಲ್ಲಿ? ವಿ ಹ್ಯಾವ್ ಟು ಟೇಕ್ ಸೆಕ್ಷನ್ಸ್. ಓಕೆ, ಸೆಕ್ಷನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಒಂದು ಟ್ರಾನ್ಸ್ಫರ್ ಸೆಕ್ಷನ್ ಅಂತ ಬರುತ್ತೆ. ಓಕೆ, ಬಹಳಷ್ಟು ಸಲ ಯೂಸ್ ಮಾಡ್ಕೊಳ್ತೀವಿ ಟ್ರಾನ್ಸ್ಫರ್ ಸೆಕ್ಷನ್ ಅಂದ್ರೆ ಹಾರಿಜಾಂಟಲ್ ಆಗಿ. ಓಕೆ, ಇನ್ನೊಂದು ವರ್ಟಿಕಲ್ ಸೆಕ್ಷನ್ ಅಂತ. ಓಕೆ, ಎಸ್, ಲಾಂಜಿಟ್ಯೂಡನಲ್ ಸೆಕ್ಷನ್ ಆರ್ ವರ್ಟಿಕಲ್ ಸೆಕ್ಷನ್. ಆ ಥರ ಸೆಕ್ಷನ್ ತಗೊಂಡು ನಾವು ಸ್ಟಡಿ ಮಾಡೋದನ್ನ ಏನಂತ ಹೇಳ್ತೀವಿ? ಎನಾಟಮಿ ಅಂತ ಹೇಳ್ತೀವಿ. ಓಕೆ, ವೆರಿ ಸಿಂಪಲ್. ಎನಾಟಮಿ ಇಸ್ ದ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಅನ್ ಆರ್ಗ್ಯಾನಿಸಮ್ ಬೈ ಟೇಕಿಂಗ್ ಸೆಕ್ಷನಲ್ ವ್ಯೂ ಆರ್ ಬೈ ಟೇಕಿಂಗ್ ಸೆಕ್ಷನ್ ಅಂತ. ಓಕೆ, ಇದರೊಳಗೆ ಮತ್ತೆ ಇನ್ನೊಂದು ಬ್ರಾಂಚ್ ಬರುತ್ತೆ, ಎಸ್, ಹಿಸ್ಟಾಲಜಿ. Again, histology is a branch of biology that deals with the study of tissues.
deals with the study of tissues. ಓಕೆ, ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಟಿಶ್ಯೂಸ್ ಅನ್ನು ನಾವು ಸ್ಟಡಿ ಮಾಡಬೇಕಾದ್ರೆ ವಿ ನೀಡ್ ಮೈಕ್ರೋಸ್ಕೋಪ್. ಹಿಸ್ಟಾಲಜಿ ಇಸ್ ಅ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟಿಶ್ಯೂಸ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಓಕೆ, ಎಸ್, ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಯಾಕಂದ್ರೆ ಟಿಶ್ಯೂಸ್ ಓಕೆ ಎಸ್ ಅದರೊಳಗೆ ಯಾವ್ಯಾವ ಸೆಲ್ಸ್ ಇದೆ, ಅರೇಂಜ್ಮೆಂಟ್ ಇದೆ, ಅದನ್ನ ನೋಡ್ಬೇಕಂದ್ರೆ ವಿ ಮಸ್ಟ್ ನೀಡ್ ಮೈಕ್ರೋಸ್ಕೋಪ್. ಓಕೆ, ಈಗ ಮೈಕ್ರೋಸ್ಕೋಪ್ ಅಂದ್ರೆ ಇಟ್ ಈಸ್ ಅ ಡಿವೈಸ್ ವಿಚ್ ವಿ ಯೂಸ್ ಟು ದ ಆಬ್ಜೆಕ್ಟ್ ವಿಚ್ ಆರ್ ಇನ್ ಮೈಕ್ರಾನ್ ಸೈಜ್. ಅಂದ್ರೆ ನೀವು ಒಂದ್ ಕಡೆ ಹೇಳ್ತೀರಾ ಬರೀ ಗಟ್ಟಿಗೆ ಏನು ಕಾಣಿಸಲ್ಲ ಅಂಥದನ್ನು ನಾವು ನೋಡ್ಲಿಕ್ಕೆ ಓಕೆ ಮೈಕ್ರೋಸ್ಕೋಪ್ ಯೂಸ್ ಮಾಡ್ತೀವಿ. ಓಕೆ, ಎಸ್, ಅದೇ ತರ ಇನ್ನೊಂದು ಬ್ರಾಂಚ್ ಬರುತ್ತೆ ಫಿಸಿಯಾಲಜಿ ಅಂತ. ಓಕೆ, ಎಸ್, ಇವು ಚಾಪ್ಟರ್ ಬರುತ್ತೆ. ಯಾಕೆ ಅಂತ ಹೇಳ್ತೀನಿ ನಿಮಗೆ. ಒಂದ್ ಕಡೆ ಮಾರ್ಫಾಲಜಿ ಆಫ್ ಎಂಜಿಯೋಸ್ಪರ್ಮ್ಸ್ ಅಂತ ಒಂದು ಚಾಪ್ಟರ್ ಬರುತ್ತೆ. ಓಕೆ, ಇನ್ನೊಂದ್ ಕಡೆ ಏನಪ್ಪಾ ಅಂದ್ರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಪ್ಲಾಂಟ್. ಓಕೆ, ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್, ಅಲ್ಲಿ ನಾವೇನಪ್ಪಾ ಅಂದ್ರೆ ಎನಾಟಮಿ ನೋಡ್ತೀವಿ. ಇನ್ನು ಅಗೇನ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಓಕೆ ಎನಾಟಮಿ ಆಫ್ ಪ್ಲಾಂಟ್ಸ್ ಒಳಗೆ ಹಿಸ್ಟಾಲಜಿ ಬರುತ್ತೆ. ಐ ಥಿಂಕ್ ನೀವು ಪ್ಯಾರನ್ ಕೈಮಾ, ಕೋಲನ್ ಕೈಮಾ, ಸ್ಲೇರನ್ ಕೈಮಾ, ಓಕೆ ಈ ತರ ಡಿಫ್ರೆಂಟ್ ಟಿಶ್ಯೂಸ್ ಅನ್ನ ಕೇಳಿರ್ತೀರಾ. ಅದು ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಹಿಸ್ಟಾಲಜಿ. ಅದೇ ರೂಟ್, ಸ್ಟೆಮ್, ಲೀಫ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಈ ತರ ಆರ್ಗನ್ಸ್ ಅದು ನಿಮ್ಗೆ ಏನಪ್ಪಾ ಅಂಡರ್ ಎನಾಟಮಿ ಬರುತ್ತೆ. ಇನ್ನ ಫಿಸಿಯಾಲಜಿ ಅಂದ್ರೆ ಸೇಮ್ ಇಟ್ ಈಸ್ ಆಲ್ಸೋ ಬ್ರಾಂಚ್ ಆಫ್ ಬಯಾಲಜಿ ಡೀಲ್ಸ್ with the study of functions of organs and organ system. Functions of organs and organ system. Okay, yes, ಈ ನಮ್ಮ ಬಾಡಿ ಒಳಗೆ ಹಾರ್ಟ್ ಏನು ಫಂಕ್ಷನ್ ಮಾಡುತ್ತೆ, ಓಕೆ ಕಿಡ್ನಿ ಏನು ಮಾಡುತ್ತೆ, ಲಂಗ್ಸ್ ಏನು ಮಾಡುತ್ತೆ, ಅದನ್ನು ನಾವೇನಪ್ಪ ಅಂದರೆ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಫಿಸಿಯಾಲಜಿ. ಓಕೆ, ಐ ಥಿಂಕ್ ದೀಸ್ ಆರ್ ಅಗೇನ್ ದ ಬ್ರಾಂಚಸ್ ಆಫ್ ಬಯಾಲಜಿನೇ. ಈಗ ಫಸ್ಟು ನಾವೇನು ಬಾಟ್ನಿ ಜುವಾಲಜಿ ಹೇಳ್ತೀವಿ, ಅದರ ಕೆಳಗಡೆ ಏನು ಮಾಡ್ತಂದ್ರೆ ಓಕೆ ಮಾರ್ಫಾಲಜಿ, ಎನಾಟಮಿ, ಹಿಸ್ಟಾಲಜಿ, ಫಿಸಿಯಾಲಜಿ ಈ ಥರ ಏನಪ್ಪ ಅಂದರೆ ಬ್ರಾಂಚಸ್ ಬರುತ್ತೆ. ಓಕೆ, ಮಾರ್ಫಾಲಜಿ ಅಂದರೆ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್, ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್ ಆಫ್ ಆನ್ ಆರ್ಗಾನಿಸಮ್. ಎನಾಟಮಿ ಅಂತಂದ್ರೆ ಸ್ಟಡಿ ಆಫ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಆನ್ ಆರ್ಗಾನಿಸಮ್ಸ್. ಅದು ಹೆಂಗೆ ಅಂದ್ರೆ ಬೈ ಟೇಕಿಂಗ್ ಸೆಕ್ಷನ್ಸ್. ಹಿಸ್ಟಾಲಜಿ ಅಂದ್ರೆ ಓಕೆ ಅಗೇನ್ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟಿಶ್ಯೂಸ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್. ಫಿಸಿಯಾಲಜಿ ಅಂದ್ರೆ ಸ್ಟಡಿ ಆಫ್ ಫಂಕ್ಷನ್ಸ್ ಆಫ್ ಆರ್ಗನ್ಸ್ ಅಂಡ್ ಆರ್ಗನ್ ಸಿಸ್ಟಮ್. ಓಕೆ, ಈ ತರ ಏನಪ್ಪಾ ಅಂತಂದ್ರೆ ಸ್ಟಡಿ ಮಾಡ್ಕೊಂತ ಹೋದ್ರೆ ಬಹಳಷ್ಟು ಬ್ರಾಂಚಸ್ ಬರುತ್ತೆ. ಓಕೆ, ಎಸ್, ಇನ್ನ ಬಹಳಷ್ಟು ಬ್ರಾಂಚಸ್ ಇದೆ. ನಾನು ಹೇಳಿದ್ರೆ ನಂಬರ್ ಆಫ್ ಬ್ರಾಂಚಸ್ ಆರ್ ದೇರ್ ಇನ್ ಬಯಾಲಜಿ, ಬಟ್ ಅವನ್ನ ಏನಪ್ಪ ಅಂತಂದ್ರೆ ನಾವು ಮತ್ತೆ ಸ್ಟಡಿ ಮಾಡೋಣ. ಇವತ್ತು ಇವೆರಡು ಇಂಟ್ರೊಡಕ್ಷನ್ ಕ್ಲಾಸ್ ಒಳಗೆ, ಓಕೆ ಇಂಟ್ರೊಡಕ್ಷನ್ ಕ್ಲಾಸ್ ಒಳಗೆ ಇದನ್ನ ನೋಡ್ಕೊಳ್ರಿ. ನಾಳೆ ಕ್ಲಾಸ್ ಒಳಗೆ ನಾನೇನು ಮಾಡ್ತೀನಿ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಇನ್ಫಾರ್ಮ್ ಸಿಲೆಬಸ್. ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಇನ್ಫಾರ್ಮ್ ಸಿಲೆಬಸ್, ಎಷ್ಟೆಷ್ಟು ಚಾಪ್ಟರ್ಸ್ ಇದೆ ಅದನ್ನು ನೋಡಿಕೊಂಡು ಓಕೆ ಮುಂದೆ ಕಂಟಿನ್ಯೂ ಮಾಡೋಣ. ಓಕೆ, ಎಸ್, ಥ್ಯಾಂಕ್ ಯು.